ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆದರೂ ಕೂಡ ಕೇಂದ್ರ ಸಚಿವರು ರಾಜೀನಾಮೆ ನೀಡುತ್ತಿಲ್ಲ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದರು. ಮಾಡಬಳು ಗ್ರಾಮದ ಬಳಿ ನಿರ್ಮಾಣವಾಗಿರುವ ನೂತನ ಮೃಗಾಲಯ ಉದ್ಘಾಟನೆ ನೆರವೇರಿಸಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆದರೂ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುತ್ತಿಲ್ಲ. ಕೇಂದ್ರ ಸರ್ಕಾರ ದೇಶದ ಯುವಕರ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಸಚಿವ ಖಂಡ್ರೆ ಆರೋಪಿಸಿದರು. ಮೊದಲು ನೀಟ್ ಅಕ್ರಮದ ಬಗ್ಗೆ ಬಿಜೆಪಿಯವರು ಮಾತನಾಡಲಿ. ಕಳೆದ ಬಾರಿ ಅಕ್ರಮ ಆಯಿತು, ಅದರ ವರದಿ ಪುಲ್ವಾಮಾ ದಾಳಿ ಬಗ್ಗೆ ತನಿಖಾ ಸಮಿತಿ ಏನ್ ವರದಿ ನೀಡಿದೆ, ಅದ್ಯಾವುದನ್ನ ಅವರು ಬಹಿರಂಗ ಮಾಡುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಚುನಾವಣೆಗಿಂತ ಪೂರ್ವದಲ್ಲಿ ನಾವೆಲ್ಲ ನಿಮ್ಮ ಮನೆ ಬಾಗಿಲಿಗೆಲ್ಲ ಮುಟ್ಟಿಸ್ತೇವೆ. ಚುನಾವಣೆ ಆದ ತಕ್ಷಣ ರೇಟ್ ಬದಲಾವಣೆ, ಇವತ್ತು ಎಲ್ಲ ಕಡೆ ಬೆಲೆ ಏರಿಕೆ, ಆ ಬೆಲೆ ಏರಿಕೆ ಸಮರ್ಥನೆ ಮಾಡಿಕೊಳ್ಳಿಕ್ಕೆ, ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಿಕ್ಕೆ ಇವತ್ತು ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ನೀವೀಗ ಕಡಿಮೆ ಡೀಸೆಲ್ ಉಪಯೋಗ ಮಾಡಿ, ಕಡಿಮೆ ಪೆಟ್ರೋಲ್ ಉಪಯೋಗ ಮಾಡಿ, ಊಟ ಕಡಿಮೆ ಮಾಡಿ, ನೀವು ನೀರು ಕಡಿಮೆ ಕುಡೀರಿ, ಅಡುಗೆ ಮಾಡಬೇಡಿ. ಇದೆಲ್ಲ ಇದೆ, ಉತ್ತರ ಇದೆ. ಇದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ನೀಟ್ ಬಗ್ಗೆ ಮಾತನಾಡಿ. 4 ಸಲ ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತದೆ. 4ನೇ ಸಲ ನೀವಿನ್ನೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀವು ಕೇಳೋದಿಲ್ಲ ಅಂದರೆ ಇದ್ರಲ್ಲಿ ನೀವು ಶಾಮೀಲಿದ್ದೀರಿ ಅಂತ ಆಗ್ತದೆ ಇಲ್ಲ ಹೇಳಿ, ನೀವೇ ಹೇಳಿ. 22 ಲಕ್ಷ ಮಕ್ಕಳ ಭವಿಷ್ಯ ಇವತ್ತು ನಾಶ ಮಾಡುವಂಥ ಒಂದು ಕೆಲಸ ಏನಾಗಿದೆ, ಇದು ಯಾರೂ ಇದು ಕ್ಷಮಿಸುವಂಥದ್ದಲ್ಲ, ಇದು ಒಂದು ಅಪರಾಧ. ಇವತ್ತು ನೋಡಿ ಇಂಥ ಇವತ್ತು ಈ ನೀಟ್ ಬಗ್ಗೆ ಏನು ಆಕ್ರೋಶ ಇದೆ ಜನರ ಹತ್ರ, ಯಾವ ರೀತಿಯಲ್ಲಿ ನಡೀತಾ ಇದೆ, ಏನು ಮಾಡಿದ್ದೀರಿ, ಯಾಕೆ ನೀಟ್ ಪೇಪರ್ ಲೀಕ್ ಆಯಿತು, ಏನು ಕ್ರಮ ತಗೊಂಡಿದ್ದೀರಿ, 2 ವರ್ಷ ಕೆಳಗಡೆ ಆಗಿತ್ತು, ಅದ್ರ ಬಗ್ಗೆನೂ ಏನೂ ವರದಿ ಇಲ್ಲ. ಬಾಂಬ್ ಬ್ಲಾಸ್ಟ್ ಆದರೂ ವರದಿ ಇಲ್ಲ, ಪುಲ್ವಾಮಾ ಆದರೂ ಅದ್ರ ಬಗ್ಗೆನೂ ಜನ ಗಮನಕ್ಕೆ ಬರೋಲ್ಲ. ಏನಾಯಿತು, ಯಾಕೆ ಆಯಿತು, ಯಾರು ಕಾರಣಕರ್ತರಿದ್ದಾರೆ, ಯಾರಿಗೆ ಶಿಕ್ಷೆ ಆಯಿತು ಅದು ಗೊತ್ತಿಲ್ಲ. ಬರೀ ಜನರಿಗೆ ಮರಳು ಮಾಡುವಂಥ ಕೆಲಸ ನಡೀತಾ ಇದೆ. ಸರ್, ಈಗ ಸಾರಿಗೆ ನೌಕರರು ಮತ್ತೆ 20ರಿಂದ ಸರ್ಕಾರದ ವಿರುದ್ಧ ಸಮರ ಸಾರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಸಾರಿಗೆ ನೌಕರರು 20ಕ್ಕೆ ಕರೆಕ್ಟ್ ಸಾರಿಗೆ ನೌಕರರು ಈಗ ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿದೆ, ಅವರೆಲ್ಲರಿಗೆ ಕರೆಸಿ ಮಾತನಾಡ್ತಾರೆ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.